ಅಂಗನವಾಡಿ ನೌಕರರನ್ನ ಕಾಯಂಗೊಳಿಸುವಂತೆ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದಿಂದ ಬೃಹತ್ ಪ್ರತಿಭಟನೆ. ಅಂಗನವಾಡಿ ಕಾರ್ಯಕರ್ತರು ಇಂದು ಒಂದು ದಿನದ ಮುಷ್ಕರ ಕೈಗೊಂಡಿದ್ದರೂ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇಂದು ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಾಗೂ ಕಾರ್ಯಕರ್ತರು ತಮಗೆ ಆಗುವಂತಹ ತೊಂದರೆಗಳನ್ನು ಮಾಧ್ಯಮದ ಮುಖಾಂತರ ಹಂಚಿಕೊಂಡರು. ಅಂಗನವಾಡಿ ಕಾರ್ಯಕರ್ತೆಯರು ಇಂದು ಒಂದು ದಿನದ ಸಾಂಕೇತಿಕ ಮುಷ್ಕರ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟಿಸಿದ ಅವರು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇದೇ ವೇಳೆ ತಮಗಾಗುತ್ತಿರುವ ತೊಂದರೆಗಳನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆ ಶಕ್ತಿ ನಂಬರ್ 45 ಕರ್ನಾಟಕ ರಾಜ್ಯ ಅಂಗನವಾಡಿ ಇಷ್ಟೊತ್ತಕ ನಾವು ಸ್ಟ್ರೈಕ್ ಮಾಡಿದ್ವಿ. ನಮಗೇನಪ್ಪ ಅಂದರೆ ನಮ್ಮ CIT ಕೆಲಸ ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ನಮಗೆ ಮಕ್ಕಳು ಕಡಿಮೆ ಅದು ಅಂದರೆ ನಮ್ಗೆ ಕೆಲಸನೇ ಇಲ್ಲ. ಮಕ್ಕಳಿಗೆ ಎಜುಕೇಷನ್ ಆಗ್ಲಿಕ್ಕಂದ್ರೆ ಪಾಲಕರು ಏನಂತಾರ, ನೀವು ಎಜುಕೇಷನ್ ಮಾಡ್ಸಂಗಿಲ್ಲ, ಶಾಲೆನ ಕಲ್ಸಂಗಿಲ್ಲ, ನೀವು ಶಾಲೆಗೆ ಇರೋಂಗಿಲ್ಲ, ನಿಮ್ಗೆ ಮಕ್ಕಳು ಕಲ್ಸಿದ್ರೆ ಏನು ಶಿಕ್ಷಣ ಹೇಳ್ತೀರಿ ಅಂತ ಹೇಳಿ ಪಾಲಕರು ಮಕ್ಕಳು ಕಲ್ಸೋದು ಕಡಿಮೆ ಮಾಡ್ಯಾರ. ನಾವು ಬರೀ BLO ಕೆಲಸಕ್ಕೆ ಹೋದ್ರಂದ್ರೆ ಅಲ್ಲಿ ಮಕ್ಳು ಇರೋಂಗಿಲ್ಲ. ಸಣ್ಣ 3-6 ವರ್ಷದ ಮಕ್ಳು ಇರ್ತಾವೆ. ಪಾಲಕರಿಗೆ ಏನಂತಾರ, ಮಕ್ಳಿಗೆ ಏನರ ಹೆಚ್ಚು ಕಮ್ಮಿ ಆತಂದ್ರೆ, ಮಕ್ಳು ಏನರ ಅದು ಅಂದ್ರೆ ಯಾರು ಹೊಣೆಗಾರ ಅಂತಾರೆ, ಅವ್ರು ಏನಂತಾರೆ ಹೆಲ್ಪರ್ಗಳು. ನಾವು ಒಬ್ಬರೇ ಹೆಂಗೆ ಇದು ಮಾಡಿದ್ರು, ಹೆಚ್ಚು ಕಮ್ಮಿ ಅಡುಗೆನೂ ಮಾಡ್ಬೇಕು, ಈ ಕಡೆ ಮಕ್ಕಳು ನೋಡ್ಬೇಕು, ಎರಡು ಕಡೆ ನಮ್ಗೆ ಆಗಂಗಿಲ್ಲ ರೀ. ನೀವು BLO ಕೆಲಸದಿಂದ ಮೊದಲು ನೀವು ಮುಕ್ತಿಗೊಳಿಸ್ರಿ ಅಂತ ಹೇಳ್ತಾರೆ. ಇಷ್ಟು ಹೇಳಿ ನಾನು ಹಿರೇಮಠ ಮುಧೋಳ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ. ನಮ್ಮಲ್ಲಿ BLO ಕೆಲಸದಿಂದ ಮಕ್ಕಳ ಸಂಖ್ಯೆ ಮುಂಚಿತನ ಕಡಿಮೆ ಆಗಿತ್ತು. LKG UKG ಪ್ರೈಮರಿ ಸ್ಕೂಲ್ನಾಗ ಗೌರ್ಮೆಂಟ್ ಶಾಂಕ್ಷನ್ ಆಗಿದ್ದು 35 ಸಾಲಿಗೆ ಮಾತ್ರ ಸಂಖ್ಯೆ ಆಗಿದ್ದವು. ಆದ್ರೆ ಇವ್ರು ಏನು ಮಾಡ್ಯಾರು, SDMC ಅವರ ಎಲ್ಲ ಸೇರಿ ತಾವಾಗೇನ ಒಂದು ಸ್ಕೂಲ್ ನಾವು ಚಾಲೂ ಮಾಡ್ತೀವಿ ಅಂತಂದ್ರೆ BO ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡಾರು. ಪರ್ಮಿಷನ್ ತೊಗೊಂಡು LKG UKG ಎಲ್ಲ ಸ್ಕೂಲ್ನಾಗ ಚಾಲೂ ಮಾಡ್ಯಾರ. ಎಲ್ಲಿ ಸ್ಯಾಂಕ್ಷನ್ ಆಗೈತೆ ಅಲ್ರಿ ಗೌರ್ಮೆಂಟ್ ಸ್ಯಾಂಕ್ಷನ್ ಅದಲ್ಲದೆ SDMC ಒಳಗನೆ ಇದ್ರದಿಂದ ಅನುಮತಿ ತೊಗೊಂಡು ಅಲ್ಲಿ ಸರ್ BO ಅವ್ರ ಪರ್ಮಿಷನ್ ಕೊಟ್ಟಾರು. ಕೊಟ್ಟು ಅಲ್ಲಿ ಸ್ಕೂಲ್ಗೆ ಚಾಲೂ ಮಾಡ್ಯಾರ. ಪ್ರತಿ ಸ್ಕೂಲ್ನಾಗೂ LKG UKG ಚಾಲೂ ಮಾಡಿ ದಿನಾಲು ಮೊಟ್ಟೆ, ಹಾಲು, ಬಾಳೆಹಣ್ಣು, ಆಮೇಲೆ ಸಮವಸ್ತ್ರ ಅವ್ರಿಗೆಲ್ಲ ಹಿಂಗೆ ಆಸೆಗಳು ತೋರಿಸ್ಯಾರು. ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಕೊಟ್ಟು ನಮ್ಮ ಅಂಗನವಾಡಿ ಮಕ್ಕಳೆಲ್ಲ ನಾವು ವಾರದಾಗ 2 ದಿನ ಮೊಟ್ಟೆ ಕೊಡೋದು. ಆದರೆ ಮಕ್ಕಳೆಲ್ಲ ಅಲ್ಲೇ ಪಾಲಕರಿಗೆ ಆಯ್ತು ಮಕ್ಕಳಿಗೆ ಆಯ್ತು ಮನೆಗೇನೆ ಹೋಗ್ಯಾರ. ಅವ್ರ ಸರ್ಗಳು ಹೋಗಿ ಅಡ್ಮಿಷನ್ ಮಾಡ್ಕೊಳಕತ್ತಾರೆ. 3 ವರ್ಷದ ಮಕ್ಕಳನ್ನ ಸಹ ತೊಗೊಳಕತ್ತಾರೆ. LKG UKG ಅಂದರೆ 4 ವರ್ಷ 8 ತಿಂಗಳು ತೊಗೋಬೇಕ್ರಿ. ಮತ್ತು 3 ವರ್ಷ 5 ವರ್ಷ 8 ತಿಂಗಳದು. ಅದು ಬಿಟ್ಟು 3 ವರ್ಷದ ಮಕ್ಕಳೆಲ್ಲ ಅಲಾವ್ ಇರೋಂಗಿಲ್ಲ. ನಮ್ಮ ಮಕ್ಕಳು ಶಾಲೆಗೆ ಬರೋ ಮಕ್ಕಳನ್ನೆಲ್ಲ ಅಲ್ಲಿ ತೊಗೊಂಡ್ರೆ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಬೇಕು? ಅದಕ್ಕೆ ಇದು ಭಾಳ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಟ್ಟೈತೆ ನಮ್ಮಲ್ಲಿ. ದಯವಿಟ್ಟು ಇದನ್ನು ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಾಗಿನ ಮಕ್ಕಳ ಇದನ್ನು ಕ್ಯಾನ್ಸಲ್ ಮಾಡಬೇಕು. LKG UKG ನಮಗೆ 10,000 LKG UKG ಸ್ಯಾಂಕ್ಷನ್ ಮಾಡ್ಯಾರ ಆಲ್ರೆಡಿ. ಆದರೆ ಎಲ್ಲಿ ಇನ್ನೂ ಬಂದಿಲ್ಲ ರೀ LKG UKG. ಅದು ಬರುವಂಗೆ ಪ್ರೇರೇಪಣೆ ಮಾಡಬೇಕು. ಮತ್ತು ನಮ್ಮ ಪೇಮೆಂಟ್ ಸರಿಯಾಗಿ ಏನೂ ಕೊಡೋಂಗಿಲ್ಲ. ಪ್ರತಿ ತಿಂಗಳು ಸರಿಯಾಗಿ ಪೇಮೆಂಟ್ ಕೊಡ್ಬೇಕಂತಂದ್ರೆ ನಾವು ಕೇಳ್ಕೊತೀವಿ. 10 ತಾರೀಕಿನ ಒಳಗಾಗಿ ನಮ್ಮ ಪೇಮೆಂಟ್ ಆಗಬೇಕು.